صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ನಾಳೆ ಪರಲೋಕದಲ್ಲಿ ನಿಮಗೆ ರಕ್ಷೆ ಹೊಂದಬೇಕಾದರೆ ಮರಣಕ್ಕಿಂತ ಮುಂಚೆ ಈ 3 ಸಂಗತಿಗಳನ್ನು ನೀವು ತಯಾರು ಮಾಡಿಡಿ. ಇಮಾಮ್ ಮುಸ್ಲಿಂ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಇದಾ ಮಾತ ಇಬ್ನು ಆದಮ್, ಮನುಷ್ಯನು ಮರಣ ಹೊಂದಿದರೆ, ಇಂಕತಅ ಅಮಲುಹು ಇಲ್ಲಾ ಮಿನ್ ಸಲಾಸಿನ್, 3 ಕರ್ಮಗಳನ್ನು ಹೊರತುಪಡಿಸಿ ಬಾಕಿ ಎಲ್ಲ ಸತ್ಕರ್ಮಗಳೂ ಕೂಡ ಕೊನೆಗೊಳ್ಳಲಿವೆ. ಯಾವುದಾಗಿದೆ ಆ ಕೊನೆಗೊಳ್ಳದಂತಹ ಮರಣಾನಂತರವೂ ಕೂಡ ಪ್ರತಿಫಲ ಸಿಗುವಂತಹ 3 ಸತ್ಕರ್ಮ? ಒಂದು, ಸ್ವದಕತಿನ್ ಜಾರಿಯ, ಜಾರಿಯಾದಂತಹ ಸ್ವದಕ, ಅಂದರೆ ಮಸೀದಿಗಳಿಗೆ ನೀಡುವಂತಹ ಸ್ವದಕ. ಅವುಗಳೆಲ್ಲವೂ ಕೂಡ ಜಾರಿಯಾದಂತಹ ಸ್ವದಕವಾಗಿರುತ್ತದೆ. ಅದು ಅಂತ್ಯದಿನದವರೆಗೂ ಅದು ನಿಮಗೆ ಪ್ರತಿಫಲ ಸಿಗುತ್ತಾ ಇರುತ್ತದೆ. ಅಥವಾ ಸಾರ್ವಜನಿಕವಾಗಿ ಜನರಿಗೆ ಉಪಕಾರಕ್ಕೆ ಬರುವಂತಹ ರೀತಿಯಲ್ಲಿ ಸ್ವದಕವನ್ನು ನೀಡುವುದು ಕೂಡ. ಅದೇ ರೀತಿ ಇಲ್ಮಿನ್ ಯುಂತಫഉ ಬಿಹಿ, ಉಪಕಾರಕ್ಕೆ ಬರುವಂತಹ ವಿಜ್ಞಾನ, ಅಂದರೆ ನಾಫಿಯಾದಂತಹ ಇಲ್ಮ. ನೀವು ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿತಿದ್ದರೆ ಖಂಡಿತವಾಗಿಯೂ ಅದು ನಾಳೆ ನಿಮ್ಮ ಮರಣಾನಂತರವೂ ಕೂಡ ನಿಮಗೆ ಉಪಕಾರಕ್ಕೆ ಬರುತ್ತದೆ. ಅದೇ ರೀತಿ ಔ ವಲದಿನ್ ಸ್ವಾಲಿಹಿನ್ ಯದುಉ ಲಹು, ನಿಮಗೋಸ್ಕರ ಪ್ರಾರ್ಥಿಸುವಂತಹ ಸ್ವಾಲಿಹಾದಂತಹ ಸಜ್ಜನರಾದಂತಹ ನಿಮ್ಮ ಮಕ್ಕಳು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮರಣಕ್ಕಿಂತ ಮುಂಚೆ ಈ 3 ಸ್ವತ್ತನ್ನು ಸಂಪಾದಿಸಿಕೊಳ್ಬೇಕು. ಒಂದು, ಜಾರಿಯಾದಂತಹ ಸ್ವದಕ. ನಮ್ಮ ಕೈಯಲ್ಲಿ ಈಗ ಸಂಪತ್ತಿದೆ, ಆ ಸಂಪತ್ತಿನಿಂದ ಯಾವುದಾದರೊಂದು ಜಾರಿಯಾದಂತಹ ಸ್ವದಕವನ್ನು ನಾವು ಮಾಡಿ ಇಡೋಣ. ಮಸೀದಿ ನಿರ್ಮಾಣವಾಗುವಂತಹ ಸ್ಥಳಗಳಲ್ಲಿ ಆ ಮಸೀದಿಗೆ ನಮ್ಮಿಂದ ಸಾಧ್ಯವಾಗುವ ಯಾವುದಾದರೊಂದು ಸ್ವದಕವನ್ನು ನಾವು ನೀಡೋಣ. ನಮಾಜ್ ಮಾಡುವವರಿಗೋಸ್ಕರ ಮುಸಲ್ಲ, ಅಥವಾ ಕುರ್ಆನ್ ಓದುವವರಿಗೋಸ್ಕರ ಒಂದು ಕುರ್ಆನ್. ಈ ರೀತಿ ನಾವು ಸ್ವದಕವನ್ನು ನೀಡುವುದಾದರೆ ಅದು ಜಾರಿಯಾದಂತಹ ಸ್ವದಕ. ಅದರ ಪ್ರತಿಫಲ ನಮಗೆ ಮರಣಾನಂತರವೂ ಕೂಡ ಸಿಗುತ್ತದೆ. ಅದೇ ರೀತಿ ಇಂದು ನಮಗೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿಯುವಂತಹ ಸುವರ್ಣ ಅವಕಾಶ ನಮ್ಮ ಮುಂದೆ ಇದೆ. ಆದ್ದರಿಂದ ಧಾರ್ಮಿಕ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಸಮಯವನ್ನು ಸ್ವಲ್ಪ ಮೀಸಲಿಡೋಣ. ನಮ್ಮ ಸಮಯದಲ್ಲಿ ಅಲ್ಪ ಸಮಯ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಕಲಿಯಲಿಕ್ಕೋಸ್ಕರ ಇಂದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಧಾರ್ಮಿಕ ವಿದ್ಯಾಭ್ಯಾಸಕ್ಕೋಸ್ಕರ ಅವಕಾಶಗಳು ಸಿಗ್ತಾ ಇದೆ. ಎಷ್ಟೇ ವಯಸ್ಸಾದರೂ ಕೂಡ ಮಸೀದಿಗಳಲ್ಲಿ ಅದಕ್ಕಿರುವಂತಹ ಅವಕಾಶಗಳು ಸಿಗ್ತಾ ಇದೆ. ಆದ್ದರಿಂದ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನಾವು ಕಲಿಯೋಣ. 3ನೆಯದ್ದು, ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಧಾರ್ಮಿಕ ವಿದ್ಯಾಭ್ಯಾಸವನ್ನು ನೀಡಿ, ಧಾರ್ಮಿಕ ಬೋಧನೆಯನ್ನು ನೀಡಿ ಅವರನ್ನು ನಾವು ಕಲಿಸೋಣ. ಕಾರಣ ನಮ್ಮ ಮರಣಾನಂತರ ನಮ್ಮ ಕಬರ್ನ ಬಳಿ ಅಥವಾ ಮನೆಯಲ್ಲೇ ಕುಳಿತುಕೊಂಡು ನಮಗೋಸ್ಕರ ಪ್ರಾರ್ಥಿಸುವಂತಹ ಮಕ್ಕಳು ನಮ್ಮ ಮಕ್ಕಳಾಗಬೇಕಾದರೆ ಅವರಿಗೆ ಧಾರ್ಮಿಕ ವಿದ್ಯಾಭ್ಯಾಸ ಬೇಕು. ಧಾರ್ಮಿಕ ವಿದ್ಯಾಭ್ಯಾಸವಿಲ್ಲದಂತಹ ಮಕ್ಕಳಿಂದ ಆ ರೀತಿಯಾದಂತಹ ಯಾವುದೇ ಒಂದು ಆಗ್ರಹ ನಾವು ಬಯಸುವುದರಿಂದ ಯಾವುದೇ ಪ್ರಯೋಜನ ನಮಗೆ ಸಿಗಲ್ಲ. ಆದ್ದರಿಂದ ನಮ್ಮ ಮಕ್ಕಳು ನಮ್ಮ ಮರಣಾನಂತರ ನಮಗೋಸ್ಕರ ಪ್ರಾರ್ಥಿಸುವ, ನಮಗೋಸ್ಕರ ಸತ್ಕರ್ಮಗಳನ್ನು ಮಾಡುವಂತಹ ಮಕ್ಕಳಾಗಬೇಕಾದರೆ ಅವರಿಗೆ ಧಾರ್ಮಿಕ ಬೋಧನೆಯನ್ನು ನೀಡಿ ಸಜ್ಜನರಾಗಿ ಬೆಳೆಸಬೇಕಾಗಿದೆ. ಅಲ್ಲಾಹನು ಈ 3 ಸತ್ಕರ್ಮ ಮರಣಕ್ಕಿಂತ ಮುಂಚೆ ಮಾಡಿ ಮುಗಿಸುವವರ ವಿಭಾಗದಲ್ಲಿ ಅಲ್ಲಾಹನು ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.